ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರ್ಪು. ಈಗ ಎಲ್ಲೆಲ್ಲೂ ಧರ್ಮಸ್ಥಳದ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಸಮೀರ್ ಅನ್ನುವಂತಹ ಯುವಕ ಮಾಡಿದ ಒಂದು ವಿಡಿಯೋ ಸೌಜನ್ಯ ಕೊಲೆಯ ಬಗ್ಗೆ ಮತ್ತು ಸೌಜನ್ಯ ಕೊಲೆಗಿಂತ ಮೊದಲು ಸಹ ಧರ್ಮಸ್ಥಳದಲ್ಲಿ ನಡೆದಿದ್ದಂತಹ ಕೆಲವು ಕೊಲೆಗಳು, ಅತ್ಯಾಚಾರಗಳ ಬಗ್ಗೆ ಆತ ಎತ್ತಿದಂತಹ ಒಂದಷ್ಟು ವಿಚಾರಗಳು, ತೋರಿಸಿದ ಒಂದಷ್ಟು ವಿಚಾರಗಳು ಎಲ್ಲ ಕಡೆ ಚರ್ಚೆ ಆಯಿತು. ಆಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ನಮ್ಮ ಚಾನಲ್ನಲ್ಲಿಯೂ ಸಹ ನಾವು 2-3 ವಿಡಿಯೋಗಳನ್ನು ಮಾಡಿ ಆ ಪ್ರಕರಣವನ್ನು ಅಲ್ಲಿ ಚರ್ಚೆ ಮಾಡಿದ್ವಿ. ಆದರೆ ಅದೇ ಸಂದರ್ಭದಲ್ಲಿ ಆ ವಿಡಿಯೋ ಮೂಲಕ ಸಾಕಷ್ಟು ಜನರಿಗೆ ಇಲ್ಲಿಯವರೆಗೂ ಗೊತ್ತಿರಲಿಲ್ಲ. ಅದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ರು. ಆದರೆ ಅದಕ್ಕೆ ಬರ್ತಿರುವಂತಹ ಕಮೆಂಟ್ಗಳು ನೋಡಿದಾಗ ಇಲ್ಲಿಯವರೆಗೂ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಧರ್ಮಸ್ಥಳವನ್ನು ನಡೆಸಿಕೊಂಡು ಹೋಗ್ತಾ ಇರುವಂಥದ್ದು ಯಾರ ಒಡೆತನದಲ್ಲಿದೆಯೋ ಅವರು, ವೀರೇಂದ್ರ ಹೆಗ್ಗಡೆ ಅಂತ ಏನು ಹೇಳ್ತೀವಿ, ಧರ್ಮಾಧಿಕಾರಿ, ಅವರು ಹಿಂದೂ ಅಲ್ಲ, ಅವರು ಜೈನ ಧರ್ಮೀಯರು ಅನ್ನೋದು ಈಗ ಗೊತ್ತಾಗ್ತಿದೆ ನಮಗೆ ಅಂತ ಸಮೀರ್ನ ವಿಡಿಯೋ ನೋಡಿದ ನಂತರ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಹಾಗಾಗಿ ಮೊದಲಿಗೆ ನಾವು ಇವತ್ತು ಆ ಧರ್ಮಸ್ಥಳ ಹೇಗೆ ಉದ್ಭವ ಆಯಿತು ಅಥವಾ ಹೇಗೆ ಬಂತು ಅಸ್ತಿತ್ವಕ್ಕೆ, ಜೈನ ಕುಟುಂಬ ಹೇಗೆ ಅದರ ಒಡೆತನವನ್ನು ಪಡ್ಕೊಳ್ತು ಅಥವಾ ಜೈನ ಕುಟುಂಬದ ಹತೋಟಿಯಲ್ಲಿ ಯಾಕೆ ಅದಿದೆ, ಅದರ ಜೊತೆಗೆ ನನ್ನಲ್ಲಿ ಮೂಡಿರುವಂತಹ ಒಂದಷ್ಟು ಪ್ರಶ್ನೆಗಳು, ಸುಮಾರು ವರ್ಷಗಳಿಂದ ನನ್ನ ಒಳಗೆ ಇರುವಂತಹ ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದು ಯಾಕೆ ಆ ರೀತಿ ಇದೆ, ಯಾಕೆ ಈ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಮೊದಲಿಗೆ ಅದರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೋಡೋಣ. ನಿಮಗೆ ಗೊತ್ತಿರ್ಬೋದು, ಆದರೂ ಸಹ ವಿಷಯ ಪ್ರಸ್ತಾಪ ಮಾಡೋ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇತಿಹಾಸವನ್ನು ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸುಮಾರು 700-800 ವರ್ಷಗಳ ಹಿಂದೆ ಕುಡುಮ ಅನ್ನುವಂತಹ ಒಂದು ಹಳ್ಳಿ ಇತ್ತು. ಈಗಿನ ಧರ್ಮಸ್ಥಳ ಏನಿದೆಯಲ್ಲ, ಕುಡುಮ ಅಂತಿತ್ತು. ಅಲ್ಲಿ ಅದರ ನಾಯಕರಾಗಿದ್ದಂಥವರು ಬಿರ್ಮಣ್ಣ ಪರ್ಗಡೆ ಅನ್ನುವಂಥವರು. ಪರ್ಗಡೆನೇ ಈಗ ಹೆಗ್ಗಡೆ ಆಗಿರುವಂಥದ್ದು, ಕಾಲಾಂತರದಲ್ಲಿ ಅದು ಹೆಗ್ಗಡೆ ಅಂತಾಗಿದೆ. ಅವರು ಜೈನ ಧರ್ಮದ ಪಾಲಕರಾಗಿದ್ದರು, ಜೈನ ಧರ್ಮದ ಅನುಯಾಯಿಯಾಗಿದ್ದರು, ಜೈನ ಧರ್ಮೀಯರಾಗಿದ್ದರು. ಅವರು ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಅವರು ನಾಯಕರಾಗಿದ್ದರು ಆ ಪ್ರದೇಶದಲ್ಲಿ. ಆ ಸಂದರ್ಭದಲ್ಲಿ ಅವರ ಕನಸಿನಲ್ಲಿ ದೇವತೆಗಳು ಬಂದು ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು, ಮಂಜುನಾಥನ ದೇವಸ್ಥಾನ, ಶಿವನ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದರು ಅಂತ ಕತೆ ಬರುತ್ತೆ. ಅದರ ಹಿನ್ನೆಲೆಯಲ್ಲಿ ಪರಮಣ್ಣ ಪರ್ಗಡೆಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮದೇ ಮನೆ ಇರುವಂತಹ ಜಾಗದಲ್ಲಿ ಈಗ ಧರ್ಮಸ್ಥಳ ಅಂತಿದೆಯಲ್ಲ ದೇವಸ್ಥಾನ, ಅದನ್ನು ಕಟ್ಟಿದರು. ಅದಕ್ಕಾಗಿ ಶಿವಲಿಂಗವನ್ನು ಕದಿರಿಯಿಂದ ತರಿಸಿದರು. ಅಪ್ಪಣ್ಣ ಸ್ವಾಮಿ ಅಂತ ಕರಿತೀವಲ್ಲ, ಅಪ್ಪಣ್ಣ ಸ್ವಾಮಿಯವರ ಮೂಲಕ ಕದಿರಿಯಿಂದ ತರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನ ಅಸ್ತಿತ್ವಕ್ಕೆ ಬಂತು. ಆಗಲೂ ಕೂಡ ಅದರ ಹೆಸರನ್ನು ಧರ್ಮಸ್ಥಳ ಅಂತ ಇಟ್ಟಿರಲಿಲ್ಲ. ಆದರೆ ಆ ನಂತರ ಸುಮಾರು 16ನೇ ಶತಮಾನದಲ್ಲಿ ಸೋದೆ ಮಠದ ವಾದಿರಾಜರನ್ನು ಅಲ್ಲಿಗೆ ಆಹ್ವಾನಿಸಲಾಗತ್ತೆ. ಅವರು ಬಂದ ನಂತರ ಅಲ್ಲಿ ನೋಡಿ ಆ ಲಿಂಗ ಪ್ರತಿಷ್ಠಾಪನೆಯಲ್ಲಿ ದೋಷಗಳಿದ್ದಾವೆ, ಅದಕ್ಕೆ ಒಂದಷ್ಟು ದೋಷ ಪರಿಹಾರ ಆಗಬೇಕು ಅನ್ನುವಂತಹ ಸೂಚನೆಗಳನ್ನು, ಸಲಹೆಗಳನ್ನು ಕೊಟ್ಟ ನಂತರ ಅವರ ನೇತೃತ್ವದಲ್ಲೇ ಅದಕ್ಕೆ ದೋಷ ಪರಿಹಾರವನ್ನು ಮಾಡಲಾಗತ್ತೆ. ಆ ನಂತರ ಅದರ ಹೆಸರನ್ನು ಧರ್ಮಸ್ಥಳ ಅಂತ ವಾದಿರಾಜರೇ ಇಡ್ತಾರೆ. ಅದು ಆ ನಂತರ ಆ ಧರ್ಮಸ್ಥಳ ಅಂತ ಪ್ರಖ್ಯಾತಿಯನ್ನು ಪಡ್ಕೊಳ್ಳುತ್ತೆ. ಅದಕ್ಕೂ ಮೊದಲು ಅದು ನೆಲ್ಯಾಡಿ ಬೀಡು ಅನ್ನುವ ಪರಮಣ್ಣ ಪರ್ಗಡೆಯವರ ಮನೆಯಾಗಿತ್ತು. ಈಗ ಅದು ದೇವಸ್ಥಾನ. ಹಾಗಾಗಿ ಅವರ ಒಡೆತನದಲ್ಲಿಯೇ ಅದು ತಲತಲಾಂತರದಿಂದ ಶತಶತಮಾನಗಳಿಂದಲೂ ಸಹ ಸುಮಾರು 800 ವರ್ಷಗಳಿಂದ ಅದು ನಡ್ಕೊಂಡು ಬರ್ತಿದೆ. ಇವತ್ತು ಅದರ ಆ ವಂಶಸ್ಥರ ಕುಡಿಯಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಅಲ್ಲಿ ಧರ್ಮಾಧಿಕಾರಿಗಳಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಇದು ಹಿಂದೂಗಳ ಪರಮ ಪವಿತ್ರವಾದಂತಹ, ಸಾಕಷ್ಟು ಭಕ್ತರನ್ನು ಹೊಂದಿರುವಂತಹ, ದಿನ ಬೆಳಗಾದರೆ ಲಕ್ಷಾಂತರ ಭಕ್ತರು, ಹಿಂದೂ ಭಕ್ತರು ಹೋಗುವಂತಹ ಪವಿತ್ರ ಸ್ಥಾನ ಅಂತ ಕರೆಸಿಕೊಳ್ಳುವಂತಹ ಧರ್ಮಸ್ಥಳ ಹುಟ್ಟಿದ ರೀತಿ ಮತ್ತು ಯಾಕೆ ಅದು ಜೈನರ ಹತೋಟಿ ಅಥವಾ ಜೈನರ ಒಡೆತನದಲ್ಲಿದೆ ಅನ್ನೋದಕ್ಕೆ ಒಂದು ಹಿಸ್ಟ್ರಿ. ಈಗ ಅದನ್ನು ಬೇರೆ ರೀತಿ ನೋಡೋಣ. ಒಂದು ಮಸೀದಿ ಹಿಂದೂಗಳ ಒಡೆತನದಲ್ಲಿ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಒಂದು ಚರ್ಚು ಮುಸಲ್ಮಾನರ ಒಡೆತನದಲ್ಲಿ ಇರೋದಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಂದು ದೇವಸ್ಥಾನ
ಕ್ರೈಸ್ತರ ಒಡೆತನದಲ್ಲಿ ಇರೋದಕ್ಕೆ ಸಾಧ್ಯ ಇದೆಯಾ? ಮುಸ್ಲಿಮರ ಒಡೆತನದಲ್ಲಿ ಒಂದು ಧರ್ಮದ ಪವಿತ್ರ ಸ್ಥಾನ ಅಂತ ಕರೆಸಿಕೊಳ್ಳುವಂತಹ ಜಾಗ ಅಥವಾ ದೇವಸ್ಥಾನ ಏನೇ ಆಗಿರಲಿ, ಅದು ಇನ್ನೊಂದು ಧರ್ಮವನ್ನು ನಂಬಿಕೊಂಡು ಅದನ್ನು ಪಾಲಿಸುವಂಥವರ ಹತೋಟಿಯಲ್ಲಿ ಅಥವಾ ಒಡೆತನದಲ್ಲಿ ಇರುವಂತಹ ಉದಾಹರಣೆಗಳು ನನಗಂತೂ ಇತಿಹಾಸದಲ್ಲಿ ಕಂಡು ಬಂದಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸ್ವಾಮಿ ಮಂಜುನಾಥರ ದೇವಸ್ಥಾನ, ಧರ್ಮಸ್ಥಳ, ಅಲ್ಲಿಗೆ ಹೋದರೆ ನಮಗೆ ಪಾಪ ಪರಿಹಾರ ಆಗುತ್ತೆ, ಕಷ್ಟ ಪರಿಹಾರ ಆಗುತ್ತೆ ಅಂತ ಲಕ್ಷಾಂತರ ಜನ ನಂಬಿಕೊಂಡಿದ್ದಾರೆ. ದಿನ ಬೆಳಗಾದರೆ ಅಲ್ಲಿಗೆ ಹೋಗ್ತಾರೆ, ಪೂಜೆ ಸಲ್ಲಿಸ್ತಾರೆ, ಏನೇನೋ ಎಲ್ಲ ಸಂಪ್ರದಾಯಗಳನ್ನು ಹಿಂದೂ ಧರ್ಮದ ಆಧಾರದ ಮೇಲೇ ಪ್ರತಿಯೊಂದನ್ನು ಸಹ ಅಲ್ಲಿ ನಡೆಸ್ಕೊಂಡು ಬರ್ತಾರೆ. ಆದರೆ ಅದರ ಧರ್ಮಾಧಿಕಾರಿ ಮಾತ್ರ, ಅದರ ಒಡೆತನ ಮಾತ್ರ ಇರುವಂತಹದ್ದು ಜೈನ ಸಮುದಾಯದ ವ್ಯಕ್ತಿಯ ಕೈಯಲ್ಲಿ. ಹಾಗಾಗಿ ನನಗೆ ಸಣ್ಣ ವಯಸ್ಸಿನಿಂದ ಒಂದಷ್ಟು ಪ್ರಶ್ನೆಗಳು ಧರ್ಮಸ್ಥಳದ ವಿಚಾರವಾಗಿ ನನ್ನ ತಲೆಯಲ್ಲಿ ಉದ್ಭವಿಸ್ಕೊಂಡು ಬರ್ತಿದೆ. ಅದನ್ನು ಈಗ ಐ ಥಿಂಕ್ ಈಗ ನಡೀತಾ ಇರುವ ಚರ್ಚೆಗಳ ಹಿನ್ನೆಲೆಯಲ್ಲಿ ಅದನ್ನು ಸಹ ನಾವು ಚರ್ಚೆ ಮಾಡಬಹುದಾ ಅಥವಾ ನನಗೆ ಉತ್ತರ ಸಿಗಬಹುದಾ ಅನ್ನುವಂತಹದ್ದು. ಏನು, ಒಂದಷ್ಟು ಹಿಂದುತ್ವ ಪಡೆಗಳಿದ್ದಾವೆ. ಅವು ಏನು ಮಾಡ್ತಿದ್ದಾವೆ? ಇತಿಹಾಸವನ್ನು ಕೆದಕಿ ಸುಳ್ಳೋ ಪಳ್ಳೋ ಏನೋ ಒಂದು ಹೇಳಿ, ಆ ಮಸೀದಿ ಆ ಕಾಲದಲ್ಲಿ ಆ ದೇವಸ್ಥಾನ ಆಗಿತ್ತು, ಈ ಮಸೀದಿ ಈ ಕಾಲದಲ್ಲಿ ಈ ದೇವಸ್ಥಾನ ಆಗಿತ್ತು, ಈ ಮಸೀದಿ ಅಗೀರಿ ಶಿವಲಿಂಗ ಸಿಗುತ್ತೆ, ಆ ಮಸೀದಿ ಅಗೀರಿ ದೇವಸ್ಥಾನದ ಕುರುಹುಗಳು ಸಿಗ್ತವೆ ಅಂತ ಹೇಳಿ ಅಯೋಧ್ಯೆ ಆಗಬಹುದು, ಮಥುರಾ ಆಗಬಹುದು, ಕಾಶಿ ಆಗಬಹುದು, ಸಂಭಲ ಆಗಬಹುದು, ಎಷ್ಟೋ ಕಡೆ ಶ್ರೀರಂಗಪಟ್ಟಣದ ಮಸೀದಿಯೂ ಸಹ ಆ ಪಟ್ಟಿಯಲ್ಲಿದೆ. ದಿನ ಬೆಳಗಾದರೆ ಇಂತಹದ್ದೊಂದು ಕೇಸುಗಳನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗೋದು, ಗಲಾಟೆಗಳು ನಡೆಯೋದು, ವಾಗ್ವಾದ ನಡೆಯೋದು, ಬೆದರಿಕೆಗಳು, ದ್ವೇಷ ಭಾಷಣಗಳು ಪ್ರತಿಯೊಂದು ನಡೀತವೆ. ಏನು, ಅದು ಮೂಲವಾಗಿ ಹಿಂದೂಗಳದ್ದು, ಹಿಂದೂಗಳಿಗೆ ಅದು ಸೇರಬೇಕು. ಆದರೆ ಧರ್ಮಸ್ಥಳದ ವಿಚಾರವಾಗಿ ಅದೇ ಹಿಂದುತ್ವ ಪಡೆಗಳು ಅಂತಹ ಒಂದು ಕೂಗನ್ನು ಯಾಕೆ ಎಬ್ಬಿಸ್ತಾ ಇಲ್ಲ? ಹಿಂದೂಗಳ ಪವಿತ್ರ ಸ್ಥಾನ ಧರ್ಮಸ್ಥಳ, ಅದರ ಮೇಲೆ ಹಿಂದೂಗಳು ಸಾಕಷ್ಟು ನಂಬಿಕೆ, ಶ್ರದ್ಧೆ, ಭಕ್ತಿ ಎಲ್ಲವನ್ನು ಇಟ್ಕೊಂಡಿದ್ದಾರೆ. ದಿನ ಬೆಳಗಾದರೆ ಅಲ್ಲಿಗೆ ಹೋಗೋದು, ಲಕ್ಷಾಂತರ ಜನ ಹೋಗ್ತಾರಲ್ಲ, ಅವರೆಲ್ಲ ಹಿಂದೂಗಳು. ಹಿಂದೂ ಸಂಪ್ರದಾಯದಂತೆ ಅದು ನಡೀತಾ ಇದೆ. ಹಾಗಾಗಿ ಹಿಂದೂಗಳಿಗೆ ಅದನ್ನು ಹಸ್ತಾಂತರಿಸಿ ಜೈನರ ಕೈಯಲ್ಲಿ ಯಾಕೆ ಇರಬೇಕು ಅನ್ನುವ ಪ್ರಶ್ನೆಯನ್ನು ಅದೇ ಹಿಂದುತ್ವ ಪಡೆಗಳು, ಮಸೀದಿಯ ಕೆಳಗೆ ಶಿವಲಿಂಗವನ್ನು ಹುಡುಕುವ ಅದೇ ಹಿಂದುತ್ವ ಪಡೆಗಳು, ಶಿವಲಿಂಗವೇ ಇರುವ, ಶಿವಲಿಂಗಕ್ಕೆ ಪೂಜೆ ನಡೆಯುತ್ತಿರುವ ಧರ್ಮಸ್ಥಳದ ಬಗ್ಗೆ ಯಾಕೆ ಕೇಳಲ್ಲ? ಅದು ಒಂದು ಪ್ರಶ್ನೆ, ನನ್ನಲ್ಲಿ ಮೂಡಿರೋ ಪ್ರಶ್ನೆ, ಬಹಳ ವರ್ಷಗಳಿಂದ ನನ್ನಲ್ಲಿ ಇರುವಂಥ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಅಷ್ಟೆಲ್ಲ ಪವಾಡಗಳಿಗೆ ಹೆಸರಾಗಿರುವಂತಹ, ಅಷ್ಟೆಲ್ಲ ಭಕ್ತರನ್ನು ಹೊಂದಿರುವಂತಹ, ಲಕ್ಷಾಂತರ ಮಂದಿ ನಂಬುವಂತಹ ಅಂತಹ ಪುಣ್ಯಕ್ಷೇತ್ರ, ಭಕ್ತಿಯ ಕ್ಷೇತ್ರ ತಮ್ಮ ಒಡೆತನದಲ್ಲಿರಬೇಕಾದ್ರೆ ಅಥವಾ ತಮ್ಮ ಹತೋಟಿಯಲ್ಲಿ ಇರಬೇಕಾದ್ರೆ ಹೆಗ್ಗಡೆ ಕುಟುಂಬ ಯಾಕೆ ಹಿಂದೂ ಧರ್ಮಕ್ಕೆ ಬರಲಿಲ್ಲ? ಅವರು ಯಾಕೆ ಜೈನರಾಗಿ ಉಳ್ಕೊಂಡಿದ್ದಾರೆ? ಇದು ನನ್ನಲ್ಲಿ ಮೂಡಿರುವಂತಹ ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗಳ ಜೊತೆಗೇನೆ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆಯನ್ನು ಸಹ ನಾವು ಇಟ್ಕೋಬೇಕಾಗತ್ತೆ. ಅದೇನು ಅಂದರೆ, ಕೋಟ್ಯಾಂತರ ಹಿಂದೂ ಭಕ್ತರಿಗೆ ಪವಿತ್ರ ಸ್ಥಾನವಾಗಿದೆ ಈ ಧರ್ಮಸ್ಥಳ. ತಲತಲಾಂತರದಿಂದ ನಮ್ಮ ಹತೋಟಿಯಲ್ಲಿ, ನಮ್ಮ ಕುಟುಂಬದ ಹತೋಟಿಯಲ್ಲಿ, ಒಡೆತನದಲ್ಲಿಯೇ ನಡೆದುಕೊಂಡು ಬಂದಿದೆ. ಆದರೆ ಈಗ ಅದು ಎಲ್ಲವೂ ಸಹ ಹಿಂದುತ್ವದ ಇದಾಗಿರೋದರಿಂದ, ಹಿಂದೂಗಳ ಪವಿತ್ರ ಸ್ಥಾನವಾಗಿರೋದರಿಂದ ಅದನ್ನು ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅಂತ ಹೆಗ್ಗಡೆ ಕುಟುಂಬಕ್ಕೆ ಯಾಕೆ ಅನ್ನಿಸೋದಿಲ್ಲ? ಇದು ನನ್ನಲ್ಲಿರುವಂತಹ ಮುಖ್ಯವಾದ 3 ಪ್ರಶ್ನೆಗಳು. ಈ ಪ್ರಶ್ನೆಗಳು ಯಾಕೆ ಈ ಪ್ರಶ್ನೆಗಳನ್ನು ಎತ್ತೀರಿ? ಸುಮ್ಮನೆ ಏನೋ ಗೊಂದಲ ಮೂಡಿಸ್ತೀರಿ, ತಂದಿಡ್ತೀರಿ ಅಂದರೆ ತಂದಿಡೋದಲ್ಲ. ಇದು ದೇಶದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಆ ರೀತಿ ಪ್ರಶ್ನೆಗಳು ಅಥವಾ ಆ ರೀತಿ ವಾದ ವಿವಾದಗಳು, ಆ ರೀತಿಯ ಹೋರಾಟಗಳು, ಆ ರೀತಿಯ ಗಲಾಟೆಗಳು ನಡೀತಿರಬೇಕಾದ್ರೆ ಒಂದು ಮಾತ್ರ ಯಾಕೆ ಪ್ರತ್ಯೇಕವಾಗಿ ಉಳಿಯೋದಕ್ಕೆ ಸಾಧ್ಯ ಆಗ್ತಿದೆ? ಅದು ಈ ಮಣ್ಣಿನ ಗುಣನ, ಸಹಿಸಿಕೊಂಡು ಹೋಗ್ತೀವಿ ಅನ್ನುವ ಗುಣನ. ನನ್ನ ಪ್ರಶ್ನೆಗೆ ಅದು ನಾನು ಹುಡುಕ್ತಾ ಇರೋ ಉತ್ತರ ಅದು. ಆ ಗುಣವೇ ನಿಜ ಆಗಿದ್ದರೆ, ಈ ಮಣ್ಣಿನ ಗುಣವೇ ನಿಜ ಆಗಿದ್ದರೆ
ನಮಗೆ ಯಾರ ಒಡೆತನದಲ್ಲಿದ್ದರೆ ಏನೋ ಅದು ನಮಗೆ ಪವಿತ್ರ ಸ್ಥಾನ. ನಾವು ಹೋಗ್ತೀವಿ, ಪೂಜೆ ಸಲ್ಲಿಸ್ತೀವಿ, ಬರ್ತೀವಿ, ಅಥವಾ ಇನ್ನೇನೋ ಮಾಡ್ತೀವಿ. ನಮ್ಮ ನಂಬಿಕೆ ನಮಗೆ, ಅವರ ನಂಬಿಕೆ ಅವರಿಗೆ ಅನ್ನೋದಾದರೆ, ದಿನ ಬೆಳಗಾದರೆ ಈ ದೇಶದಲ್ಲಿ ಧರ್ಮಗಳ ನಡುವೆ ಧರ್ಮಸ್ಥಳ ಬಿಟ್ಟು ಬೇರೆ ಕಡೆಗಳಲ್ಲಿ ಯಾಕೆ ಇಷ್ಟೊಂದು ವಾದ ವಿವಾದಗಳು, ಘರ್ಷಣೆಗಳು, ಜಗಳ, ದೊಂಬಿ, ಗಲಾಟೆ, ಗಲಭೆಗಳು, ನರಮೇಧಗಳು ಇಷ್ಟೊಂದು ನಡೀತಾ ಇದ್ದಾವಲ್ಲ? ಹಾಗಾಗಿ ನನಗೆ ಆ 3 ಪ್ರಶ್ನೆಗಳು ಮೂಡ್ತಾ ಇರುವಂತಹದ್ದು. ನೀವು ಒಂದು ಸಲ ಯೋಚನೆ ಮಾಡಿ, ಯಾಕಿರಬಹುದು? ಯಾಕೆ ಆ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ? ಯಾಕೆ ಈ ರೀತಿಯಾಗಿ ಅದು ಪರಿವರ್ತನೆ ಆಗಿಲ್ಲ? ನಿಮಗೇನಾದರೂ ತೋಚಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಬರೀರಿ. ನಾನು ಖಂಡಿತ ಓದಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.